ಹರೇ ಶ್ರೀನಿವಾಸ. ಎಲ್ಲರೂ ಆಚಾರ್ಯಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ. ನಗಾಯಿತ್ರ್ಯ ಪರಂ ಮಂತ್ರಂ ನಮಾತು ಪರದೇವತಾ ಅಂತ ಆರ್ಯೋಕ್ತಿ. ಮಂತ್ರಗಳೆಲ್ಲ ಕೂಡ ಗಾಯತ್ರಿ ಮಂತ್ರಕ್ಕೆ ಮಿಂಚಿರತಕ್ಕಂಥ ಮಂತ್ರ ಇಲ್ಲ. ಗಾಯತ್ರಿ ಮಂತ್ರ ಜಾಪಕನಿಗೆ ಯಾವುದೂ ದುರ್ಲಭವಲ್ಲ, ಎಲ್ಲವೂ ಕೂಡ ಅವನಿಗೆ ಕರತಲಾಮಲಕವಾಗತಕ್ಕಂಥದ್ದಾಗತ್ತೆ. ಮಂತ್ರರಾಜ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಗಾಯತ್ರಿ ಮಂತ್ರ ಪುನಶ್ಚರಣೆಯನ್ನು ಮಾಡೋಣದ್ರಿಂದ ದರಿದ್ರ ಇರುವುದಿಲ್ಲ. ಅವನ ಮುಂದಿನ 10 ತಲೆಮಾರುಗಳು ಕೂಡ ಸಂಪದ್ಭರಿತರಾಗತಕ್ಕಂಥವರಾಗ್ತಾರೆ. ಮುಖ್ಯವಾಗಿ ಗಾಯತ್ರಿ ಶಬ್ದದಲ್ಲೇ ಇರೋ ಅರ್ಥ ಏನು ಅಂದರೆ ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ ಹೇಳಿ. ಅಂದರೆ ಯಾರು ಗಾಯತ್ರಿ ಮಂತ್ರವನ್ನು ಜಪ ಮಾಡತಕ್ಕಂಥವ್ರಾಗ್ತಾರೋ ಅದು ನಮ್ಮನ್ನು ಕಂಡಿಟ್ಕೊಂಡಿರ್ತದಂತೆ. ಯಾವಾಗ ಆಪತ್ತುಗಳು ಬರ್ತದೋ ಆ ಆಪತ್ತುಗಳನ್ನು ಪರಿಹಾರ ಮಾಡಲಿಕ್ಕೆ ಕಾದುಕೊಂಡು ಸೆಕ್ಯೂರಿಟಿ ಇದ್ದಾಗ, ಎಲ್ಲ ಮಂತ್ರಗಳಿಗಿಂತಲೂ ಗಾಯತ್ರಿ ಮಂತ್ರ ಅದು ಸೆಕ್ಯೂರಿಟಿ ನಮಗೆ. ಆದ ಕಾರಣ ಅಂಥ ಗಾಯತ್ರಿ ಮಂತ್ರವನ್ನು ಎಲ್ಲರೂ ಕೂಡ ಜಪ ಮಾಡಬೇಕು ಅಂತ ಹೇಳಿ ನಮಗೆ ಯಾವುದು ವೇದ, ಶಾಸ್ತ್ರ, ಪುರಾಣ, ಇತಿಹಾಸಗಳೆಲ್ಲ ಕೂಡ ಸಂದರ್ಭಾನುಸಾರವಾಗಿ ನಮಗೆ ಅದು ತಿಳಿಸ್ತಾ ಇರ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲದಂತೆ ಇತಿಹಾಸಗಳಾಗಿರ್ತಕ್ಕಂಥ ಭಾರತ, ಭಾಗವತ, ರಾಮಾಯಣ ಮೂರೂ ಕೂಡ ಗಾಯತ್ರಿ ಮಂತ್ರಕ್ಕೆ ಭಾಷ್ಯ ರೂಪವಾಗಿರ್ತಕ್ಕಂಥದ್ದು. ಮಂಗಳಾಚರಣ ಶ್ಲೋಕದಲ್ಲೇ ಸತ್ಯಂ ಪರಂ ಧೀಮಹಿ ಅಂತ ಭಾಗವತದೊಳಗಿನ ಮಂಗಳಾಚರಣ ಶ್ಲೋಕ ಗಾಯತ್ರಿ ಮಂತ್ರದಿಂದಲೇ ಪೂರ್ತಿಯಾಗತಕ್ಕಂಥದ್ದಾಗತ್ತೆ. ಇನ್ನು ರಾಮಾಯಣದೊಳಗಿರ್ತಕ್ಕಂಥ 24 ಅಕ್ಷರ ಕೂಡ 24 ಗಾಯತ್ರಿ ಮಂತ್ರಕ್ಕೆ ಭಾಷ್ಯ ರೂಪ. ಗಾಯತ್ರಿ ಒಳಗಿರ್ತಕ್ಕಂಥ 24 ಅಕ್ಷರದೊಳಗೆ ಮೊದಲನೇ ಅಕ್ಷರದಿಂದ 1,000 ಶ್ಲೋಕ ಪ್ರಕಾರವಾಗಿ 24,000 ಶ್ಲೋಕಗಳನ್ನು ವಾಲ್ಮೀಕಿ ಋಷಿಗಳು ರಚನೆ ಮಾಡಿ ಅದಕ್ಕೆ ಗಾಯತ್ರಿ ಭಾಷ್ಯ ರೂಪ ಅಂತ ಹೇಳಿದ್ದಾರೆ. ಅದೇ ರೀತಿಯ ಭಾರತವೂ ಕೂಡ ಹೌದು. ಹಿಂಗೆ ಇಡೀ ಗಾಯತ್ರಿ ಮಂತ್ರದೊಳಗೆ ಇಲ್ಲದಂಗಿರ್ತಕ್ಕಂಥದ್ದಿಲ್ಲ, ಎಲ್ಲವೂ ಅದರೊಳಗೆ ಅಡಗಿಕೊಂಡಿರ್ತಕ್ಕಂಥದ್ದಾಗಿದೆ. ಗಾಯತ್ರಿ ಮಂತ್ರ ಜಾಪಕನಿಗೆ ಸರ್ವತ್ರ ಜಯವು ಅಷ್ಟೇ ಅಲ್ಲದಂತೆ ಅವನಿಗೆ ಎಲ್ಲ ಕಡೆ ಕೂಡ ಸಕಲ ಸಂಪದ್ಭರಿತನಾಗಿ ಅವನು ಯಾವ ವಿಧವಾದಂಥ ದರಿದ್ರವನ್ನು ಹೊಂದಲಾರ. ಅದಕ್ಕೆ ಸಾಕ್ಷಿಯಾಗಿ ನಾವು ಹೇಳಬೇಕು ಅಂತಂದರೆ ಆಪತ್ಕಾಲದಲ್ಲಿ ಗಾಯತ್ರಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ಹೇಳಲಿಕ್ಕೆ ವಿಧಿವಶಾತ್ತು ಧರ್ಮರಾಜಾದಿಗಳು ಕೌರವರ ಕೈಯೊಳಗೆ ಸೋತು ಅವರ ದ್ವೈತವನಕ್ಕೆ ಹೋದ ಕಾಲಕ್ಕೆ ಅವರ ಹಿಂದಗಡೆಗೆ 80,000 ಜನ ಬ್ರಾಹ್ಮಣರು ಹೋಗ್ತಕ್ಕಂಥವ್ರಾಗ್ತಾರೆ. ಮಧ್ಯಾಹ್ನ ಕಾಲ ಹಸಿವು ಅಂತ ಹೇಳಿ ಅಳತಕ್ಕಂಥವ್ರಾಗ್ತಾರೆ. ಆ ಮಧ್ಯಾಹ್ನ ಕಾಲದೊಳಗೆ ಆ ಒಂದು ಮಧ್ಯಾಹ್ನ ಸಂಧ್ಯಾವಂದನ ಮಾಡಬೇಕು ಅಂತ ಹೇಳಿ ಧರ್ಮರಾಜ ಸಂಧ್ಯಾವಂದನವನ್ನು ಮಾಡ್ತಾನೆ. ಆ ಧಿಯೋ ಯೋನ ಪ್ರಚೋದಯಾತು, ಆ ಸಂಧ್ಯಾವಂದನ ಪ್ರಭಾವದಿಂದ ಆ ಸೂರ್ಯ ಅಂತರ್ಯಾಮಿಯಾಗಿರ್ತಕ್ಕಂಥ ನಾರಾಯಣ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ. ಇಡೀ ಅವರ 12 ವರ್ಷಗಳ ಕಾಲವೂ ಕೂಡ ಅಕ್ಷಯ ಪಾತ್ರೆಯಿಂದ 80,000 ಜನ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿರ್ತಕ್ಕಂಥವರಾಗಿದ್ದಾರೆ. ಎಲ್ಲರೂ ಮಾಡುವುದು ಹೊಟ್ಟಿಗಾಗಿ, ಗೇಣು ಬಟ್ಟಿಗಾಗಿ, ಶ್ರೀಕಾಂತನ ಭಜಿಸುವುದು ಮುಕ್ತಿಗಾಗಿ ಅಂತ ಕನಕದಾಸರು ಹೇಳಿದಾಗೆ ಅಂಥ ಏನು ಊಟ ಎಲ್ಲರಿಗೂ ಬೇಕಾಗಿರ್ತ ಕಲವು ಅನ್ನಗತ ಪ್ರಾಣ ಅಂತ ಏನು ಇದ್ದರೂ ಇಲ್ಲದಾಗಿದ್ದರೂ ಅನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಅಂಥ ಅನ್ನವನ್ನು ಆ ಗಾಯತ್ರಿ ಮಂತ್ರ ನೋಡ್ರಿ, ಆ ಪಾತ್ರ ರೂಪದೊಳಗೆ ಆ ಸರ್ವರಕ್ಷಕನಾಗಿರ್ತಕ್ಕಂಥ ಆರೋಗ್ಯಂ ಭಾಸ್ಕರಾದಿತ್ಯೇತ ಅಂಥ ಭಾಸ್ಕರನ ಅಂತರ್ಯಾಮಿಯಾಗಿರ್ತಕ್ಕಂಥ ನಾರಾಯಣ ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಆದ ಕಾರಣ ಅಂಥ ಗಾಯತ್ರಿ ಮಂತ್ರವನ್ನು ಯಾರು ಜಪ ಮಾಡ್ತಕ್ಕಂಥವ್ರಾಗ್ತಾರೋ ಅವರಿಗೆ ಬುದ್ಧಿಶಕ್ತಿ ಬೆಳೆಯೋದೇ ಅಲ್ಲದಂತೆ ಉದ್ಯೋಗವು ಅವರಿಗೆ ಸುಲಭವಾಗಿ ಬರತಕ್ಕಂಥದ್ದಾಗತ್ತೆ. ಜೀವನಕ್ಕೆ ಯಾವ ಒಂದು ತೊಂದರೆಗಳು ಇರೋದಿಲ್ಲ. ಅದಕ್ಕಾಗಿಯೇ ಅದಕ್ಕೆ ಋಷಿಗಳು ಯಾರು ಅಂತಂದರೆ ವಿಶ್ವಾಮಿತ್ರರೇ ಆಗಿದ್ದಾರೆ. ಮತ್ಸ್ಯಾವತಾರೇ ಇಹಮರ್ತ್ಯ ಶಿಕ್ಷಣ. ನಮ್ಮ ಒಂದು ಮನಸ್ತತ್ವ ಹೇಗಿರ್ತದ ಅಂತಂದರೆ ಯಾವುದಾದರೆ ಆ ಒಂದು ಪೂಜೆಯಾಗಲಿ, ಒಂದು ಜಪ ಆಗಲಿ, ಒಂದು ವ್ರತವಾಗಲಿ, ಒಂದು ನೇಮ ಆಗಲಿ, ಯಾರನ್ನ ಇದು ಮಾಡ್ಯಾರನ್ನ ಮಾಡಿ ಅವರ ಆ ಫಲವನ್ನು ಹೊಂದ್ಯಾರನ್ನ ಅವರನ್ನು ತೋರಿಸ್ರಿ ನೋಡಿ ನಾವು ಮಾಡ್ತೇವೆ ಅನ್ನುವಂಥದ್ದು ಮನಸ್ತತ್ವ ಮುಖ್ಯವಾಗಿ ಜನರೊಳಗೆ. ಅದಕ್ಕೆ ವಿಶ್ವಾಮಿತ್ರರು ಯಾರು ಯಾಕೆ ಮಾಡಬೇಕು, ಸಾಕ್ಷಾತ್ ಪರಮಾತ್ಮನೇ ಈ ಒಂದು ಜಪವನ್ನು ಮಾಡಿರ್ತಕ್ಕಂಥವನಾಗಿದ್ದಾನೆ ನೋಡ್ರಿ ಅಂತ ಹೇಳಿ ಹೇಳ್ತಾ ತಮ್ಮ ಹಿಂದಗಡೆಗೆ ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಜ್ಞ ಸಂರಕ್ಷಣೆಗೆ. ಸಾಯಂಕಾಲವಾಯಿತು ಅಯೋಧ್ಯದಿಂದ ಬರೋ ಕಾಲಕ್ಕೆ. ಆಗ ಆ ಸರಿಯೂ ನದಿ ತೀರದೊಳಗೆ ರಾಮಲಕ್ಷ್ಮಣರಿಬ್ಬರನ್ನ ಮಲ್ಕೊಳ್ರಿ ಅಂತ ಹೇಳ್ತಾರೆ. ವಿಶ್ವಾಮಿತ್ರರು ಕೂತ್ಕೊಳ್ತಾರೆ.
ಬೆಳಗ ಮುಂಜಾನೆ ಆಗತ್ತೆ. ಆ ಬೆಳಗ ಮುಂಜಾನೆ ಆಗ ಅವರನ್ನು ಎಬ್ಬಿಸೋ ವಿಧಾನ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಏನಂತ ಹೇಳ್ತಾ ಇದ್ದಾರಲ್ಲಿ? ಉತ್ತಿಷ್ಟ ಗೋವಿಂದ. ಸರಿ, ಕೌಸಲ್ಯ ಸುಪ್ರಜಾ ರಾಮ ಅಂತಾರೆ. ರಾಮಚಂದ್ರ ದೇವರಿಗೆ ಬೇಕಾದಷ್ಟು ವಿಶೇಷಣಗಳಿದ್ದಾವೆ. ದಶರಥ ರಾಮ ಅನ್ಬೋದು, ಅಯೋಧ್ಯ ರಾಮ ಅನ್ಬೋದು, ಕಾಕುತ್ಸ ರಾಮ ಅನ್ಬೋದು, ಮನವಂಶ ರಾಮ ಅನ್ಬೋದು. ಅಲ್ಲಿಂದ ಬೇಕಾದಷ್ಟು ಅದಕ್ಕೆ ಸೇರಿಸಿಕೊಂಡು ಹೇಳ್ಬೋದು. ಆದರೆ ಅಲ್ಲಿ ವಿಶ್ವಾಮಿತ್ರರು ಕೌಸಲ್ಯ ಸುಪ್ರಜಾ ರಾಮ ಅಂತ ಇದ್ದಾರೆ. ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ, ಗಾಯತ್ರಿ ಮಂತ್ರಕ್ಕೆ ಋಷಿಗಳಾಗಿರ್ತಕ್ಕಂಥ ಅಂಥ ವಿಶ್ವಾಮಿತ್ರರಲ್ಲಿ ಕೂತಿದ್ದರೆ ನೀನು ಬೆಳಗ ಮುಂಜಾನೆ ಏಳೋ ಕಾಲಕ್ಕೆ ಎದ್ದ ಕೂಡಲೇ ನೀನು ಬ್ರಹ್ಮರ್ಷಿಗಳು ಅಂತ ನನ್ನ ನೋಡೋದಲ್ಲ, ಪ್ರಪಂಚದೊಳಗೆ ಯಾವುದೂ ನೋಡಬಾರದು. ಮುಖ್ಯವಾಗಿ ಮಾನವರಾಗಿ ಹುಟ್ಟಿದ ಮೇಲಕ್ಕೆ ನಮಾತು ಪರದೇವತ ಗಾಯತ್ರಿಯ ಪರಂ ಮಂತ್ರ. ಆದ ಕಾರಣ ನೀನು ಎದ್ದು ಕೂಡಲೇ ಗಾಯತ್ರಿನ ನೀನು ಜಪ ಮಾಡಬೇಕು. ಅದಕ್ಕೆ ಪೂರ್ವ ಸಂಧ್ಯಾ ಪ್ರವರ್ತತೆ ಕೌಸಲ್ಯ ಸುಪ್ರಜಾರಾಮ. ಕೌಸಲ್ಯಾದೇವಿ ಗರ್ಭವನ್ನು ನಿಮಿತ್ತ ಮಾಡಿಕೊಂಡು ಈ ಜಗತ್ತಿಗೆ ಬಂದಿರತಕ್ಕಂಥ ನೀನು ತಾಯಿಗೆ ಮಿಂಚಿದಂಥ ದೇವರಿಲ್ಲದ ಕಾರಣ ನೀನು ಆ ಕೌಸಲ್ಯಾದೇವಿನ ಕಣ್ಣಿನೊಳಗೆ, ನಿದ್ದೆ ಕಣ್ಣೊಳಗೆ ನೀನು ನೆನೆಸಿಕೊಂಡು ನೀನು ಏಳು. ಎದ್ದ ಮೇಲಕ್ಕ ಸಕಲ ಕರ್ಮಗಳೆಲ್ಲ ಮಜ್ಜನದ ಹಿಂದೆ ಈ ಸರಿಯೋ ನದಿಯೊಳಗೆ ಸ್ನಾನ ಮಾಡು. ಅದರ ಅನಂತರ ನೀನು ಕ್ಷತ್ರಿಯ, ನಿನಗೆ ಯಜ್ಞೋಪವೀತ ಇದೆ. ಆದ ಕಾರಣ ನೀನು ಸಂಧ್ಯಾ ವಂದನ ಗಾಯತ್ರಿ ಜಪವನ್ನು ಮಾಡು. ನೀನು ಮಾಡಿದರೆ ಅದೇನಾಗ್ತದ? ಯದ್ಯದಾಚರತಿ ಶ್ರೇಷ್ಠಸ್ತತ್ತ ದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನುವರ್ತತೆ. ಉತ್ತಮರಾಗಿರ್ತಕ್ಕಂಥವ್ರು ಯಾವ ಕೆಲಸವನ್ನು ಮಾಡ್ತಾರೋ ಅದೇ ಮುಂದಿನವರಿಗೆ ಮಾರ್ಗದರ್ಶನ ಅಂತ ಹೇಳಿ ಜನರು ಮಾಡ್ತಕ್ಕಂಥವ್ರಾಗ್ತಾರೆ. ಆದ ಕಾರಣ ಹೇ ರಾಮಚಂದ್ರ, ಮತ್ಸ್ಯ ಅವತಾರಿ ಇಹಮರ್ತ್ಯ ಶಿಕ್ಷಣ ಅಂತ ಹೇಳಿ ನೀನು ಇದರವರೆಗೂ ಕೂಡ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ ಈ ವಿಧವಾಗಿ ನೀರಿನೊಳಗಾಗಿದ್ದಿ, ಅರಣ್ಯದೊಳಗಾಗಿದ್ದಿ, ಬ್ರಾಹ್ಮಣರೊಳಗಾಗಿದ್ದಿ, ಆ ವೈಶ್ಯರೊಳಗಾಗಿದ್ದಿ, ಕ್ಷತ್ರಿಯರೊಳಗೆ ಮಾನವ ಕುಲದೊಳಗೆ ಬಂದಿರತಕ್ಕಂಥ ಕಾರಣ ಮಾನವ ಧರ್ಮಗಳು ಬಹಳ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ಮುಖ್ಯವಾಗಿ ಮಾನವ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಮುಖ್ಯವಾಗಿರತಕ್ಕಂಥದ್ದು ಸಂಧ್ಯಾವಂದನ ಗಾಯತ್ರಿ ಜಪ. ಇದನ್ನು ನೀನು ಮಾಡಿ ತದ್ವಾರ ಅದರಿಂದ ಅಖಂಡ ವಿಜಯವನ್ನು ನೀನು ಅದನ್ನು ಗಳಿಸ್ತಕ್ಕಂಥವನಾಗುತ್ತೆ. ಇದು ಮಾರ್ಗದರ್ಶನ ಮಾಡಿಕೊಂಡು ಮುಂದಿನ ಮಾತೃಮೂರ್ತಿಗಳೆಲ್ಲ ಕೂಡ ತಮ್ಮ ಮಕ್ಕಳಿಂದ ಮಾಡಿಸಿ ಅವರಿಗೆ ಸಕಲ ವಿಧವಾದ ಶ್ರೇಯಸ್ಸನ್ನು ಮಾಡತಕ್ಕಂಥವರಾಗ್ತಾರೆ, ಉಂಟು ಮಾಡತಕ್ಕಂಥವರಾಗುತ್ತಾರೆ. ಆದ ಕಾರಣ ನೀನು ಮಾಡಬೇಕು ಅಂತ ಹೇಳಿ ಅಲ್ಲಿ ಹೇಳಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕಾಗಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಸಾರ್ದೂಲ ಕರ್ತವ್ಯಂ ದೈವಮಾನ್ಯಕಂ. ಇದೇ ರೀತಿಯಾಗಿ ಪಾಂಡವರು ಮಾಡಿದ್ದಾರೆ. ಶ್ರೀನಿವಾಸ ಕಲ್ಯಾಣದೊಳಗೆ ಹೊತ್ತಾಗಿ ಹೋಗಿದ್ದರೂ ಕೂಡ ಅವನ ಮದುಮಗನ್ನು ಮಾಡ್ತಾರೆ. ಆ ಮದುಮಗನ್ನು ಮಾಡಿದ ಕಾಲಕ್ಕೆ ಸ್ವಲ್ಪ ನಿಂತ್ಕೊಳ್ರಿ, ವಿಧಿವತ್ ತಾತ್ಕಾಲಿಕಿ ಕ್ರಿಯಾ, ಸ್ವಲ್ಪ 10 ಗಾಯತ್ರಿ ಜಪ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ಬಂದು ಸಂಧ್ಯಾವಂದನ ಮಾಡಿಕೊಂಡೇ ಮದುವೆಗೆ ಜಾಯಿನ್ ಆಗಿರ್ತಕ್ಕಂಥವನಾಗಿದ್ದಾನೆ. ಹಿಂಗೆ ಪಾಂಡವರಾದರೇನು, ದೇವತೆಗಳಾದರೇನು, ಮಹಾಪರಾಕ್ರಮವಂತನಾಗಿರ್ತಕ್ಕಂಥ ರಾವಣಾಸುರ ಒಂದು ದಿವಸವೂ ಕೂಡ ಅಕಾರಣದಿಂದ ಅವನು ಸಂಧ್ಯಾವಂದನ ಬಿಟ್ಟಿಲ್ಲ. ಅದರಿಂದ ಅವನು ಮಹಾವೀರನಾಗಿದ್ದೇನೆ ಅಂತ ಹೇಳ್ಕೊತಾನೆ. ಅದೇ ರೀತಿ ವಾನರರಾಜನಾದಂಥ ವಾಲಿ ಕೂಡ ಸಂಧ್ಯಾವಂದನವನ್ನು ಮಾಡಿದ್ದಾನೆ. ಅಂಥ ಸಂಧ್ಯಾವಂದನ ಪ್ರಭಾವದಿಂದ ಆ ವಿದ್ಯಾರಣ್ಯ ಸ್ವಾಮಿಗಳವರು ವಿಜಯನಗರದೊಳಗೆ ಕ್ಷಾಮ ಬಂದ ಕಾರಣ ಸುವರ್ಣವೃಷ್ಟಿಯನ್ನು ಸುರಿಸಿರ್ತಕ್ಕಂಥವರಾಗಿದ್ದಾರೆ. ಅಂಥ ಸಂಧ್ಯಾವಂದನದಿಂದ ಗೋಪಾಲದಾಸರು ಮಹಾನುಭಾವರು ತ್ರಿಕಾಲಜ್ಞರಾಗಿ ಏನು ನಿರಕ್ಷರ ಕುಕ್ಷಿಗಳಾಗಿರ್ತಕ್ಕಂಥವ್ರು ಗಾಯತ್ರಿ ಅಂತ ಪ್ರಭಾವದಿಂದ ಯಾರು ಎದುರಿ ಬಂದು ನಿಂತುಕೊಂಡರೂ ಕೂಡ 3 ಕಾಲವನ್ನು ಅವರಿಗೆ ಭವಿಷ್ಯ ಹೇಳ್ತಾ ಇದ್ರಂತ. ಆಗದಾದಿ ತ್ರಿಕಾಲಜ್ಞಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾದಿ ಗುರುಂ ಭಜೆ ಅಂತವರ ಒಂದು ಪ್ರಾರ್ಥನಾ ಶ್ಲೋಕದೊಳಗೆ ಇದೆ. ಆದ ಕಾರಣವಾಗಿ ನಾನು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮೆಲ್ಲರನ್ನು ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ. ಮಕ್ಕಳಿಗೆ ಬೇಕಾದಂಥ ವಿದ್ಯೆಯನ್ನು ಇವತ್ತಿನ ದಿವಸ ಕೊಡ್ರಿ ನೀವು, ಟೆಕ್ನಿಕಲ್ ವಿದ್ಯೆ. ಆದರೆ ತಂದೆ ತಾಯಿಗಳಾಗಿ ಅವರು ನಿರಂತರ ಕೊನೆ ಕಾಲದವರೆಗೂ ಕೂಡ ಅವರ ಪೂರ್ಣಾಯುಷ್ಯು ಇದ್ದು ಅವರು ಸುಖವಾಗಿರಬೇಕು. ನಾವು ಏನು ಮಾಡಿದರೂ ನಮ್ಮ ಮಕ್ಕಳು ಚೆಂದಾಗಿರಬೇಕು ಎಂಬ ದೃಷ್ಟಿ ವಿನ ನಮ್ಮ ಹಿರಿಯರು ಮಾಡಿದ ಪುಣ್ಯದಿಂದ ನಾವು ಚೆನ್ನಾಗಿದ್ದೇವೆ. ನಾವು ಮಾಡೋ ಪುಣ್ಯದಿಂದ ನಮ್ಮ ಮಕ್ಕಳು ಚೆಂದಾಗಿರಬೇಕು. ಅವರಿಗೆ ಮನೆ, ಬಾಗಿಲು, ಭೂಮಿ, ಕಾಮಿ, ಬಂಗಾರ, ಬೆಳ್ಳಿ ಎಲ್ಲ ಆಸ್ತಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅವರಿಗೆ ವಿಜ್ಞಾನಂ ಬ್ರಹ್ಮಿ ದಿವ್ಯಜಾನಾತ್ ಈ ಸಂಧ್ಯಾವಂದನವನ್ನು ಕಲಿಸರಿ. ಅದರ ನಂತರ ಯಾವ ದೇವತೆಗಳೆಲ್ಲ ಮುಖ್ಯ? ನಮಾತು ಪರದೇವತ, ತಾಯಿಗೆ ಮಿಂಚಿದಂಥ ದೇವರಿಲ್ಲ ಅನ್ನುವಂತಹದ್ದು ಅವರ ರಕ್ತಗತವನ್ನು ಮಾಡಿ ಮುಂದೆ ಅವರನ್ನು ನೋಡಿಕೊಂಡು ನಾವು ಸುಖ ಪಡ್ತೇವೆ. ಅವರ ಜೀವನವೂ ಕೂಡ ಹಾಲು ಹಣ್ಣಿನಂತೆ ಇರತಕ್ಕಂಥದ್ದಾಗತ್ತೆ. ಇಲ್ಲದಾಗ ಹೋದರೆ ಧರ್ಮವನ್ನು ಬಿಟ್ಟು ಇದರೊಳಗೆ ವರ್ತತೆ ಕಾಮಕಾರತಃ ಅಂತ ಭಗವದ್ಗೀತದೊಳಗೆ ಇಷ್ಟಾನುಸಾರವಾದಂಥ ಜೀವನವನ್ನು ನಡೆಸಿಬಿಟ್ರೆ ಅದು
ಮಾನವ ಜೀವನ ಆಗೋದಿಲ್ಲ. ಅದರಿಂದ ಬಹಳ ಕಷ್ಟಕ್ಕೆ ಅವರೂ ಗುರಿ ಆಗಬೇಕಾಗತ್ತೆ, ನಾವು ಗುರಿ ಆಗಬೇಕಾಗತ್ತೆ. ಆದ ಕಾರಣವಾಗಿ ಕೈ ಮುಗಿದು ನಾನು ನಮಸ್ಕಾರ ಮಾಡೋದು ಈ ಒಂದು ಚಾನಲ್ ಮೂಲಕ ಎಲ್ಲರೂ ಕೂಡ ನಾವು ನಮ್ಮ ಹಿರಿಯರ ಒಂದು ಪುಣ್ಯದಿಂದ ಸುಖವಾಗಿದ್ದೇವೆ. ಹರಿಯೇ ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕೃತಿ ಕೊಡ್ರಿ, ಬೆಳಗಾತಾಳ ಸ್ನಾನ ಮಾಡಿಸಿರಿ, ಸಕಲ ಕರ್ಮಗಳೆಲ್ಲ ಮಜ್ಜನದ ಹಿಂದೆ ಅಂತ ಹೇಳಿ ಸ್ನಾನ ಮಾಡಬೇಕು. 1000 ಕೆಲಸ ಇದ್ದರೂ ಬಿಟ್ಟು ಅದರ ನಂತರ ಬಂದಷ್ಟೇ ಬರೋದು ಅಂತ ಅನ್ನುವಂಥದ್ದಲ್ಲ. ಅರ್ಘ್ಯ ಜಪ ಇವೆರಡರನ್ನು ಮಾಡಿಸಿರಿ, ಕ್ರಮೇಪಿ ಅವರೇ ವೃದ್ಧಿ ಮಾಡಿಕೊಳ್ತಕ್ಕಂಥವ್ರಾಗ್ತಾರೆ. ಅದರ ನಂತರ ನಿರಂತರ ಇದ್ದದ್ರೊಳಗೆ ಪರಿಪರಿ ಕೆಲಸದೊಳು ಇದೊಂದು ಕೆಲಸ ಎಂದು ಕೃಷ್ಣ ಎನಬಾರದೆ. ಒಂದು ದಿನ ಭಾರತ, ಒಂದು ದಿವಸ ಭಾಗವತ, ಒಂದು ದಿವಸ ರಾಮಾಯಣ, ನಿಮಗೆ ಬಂದ ಕಥೆಗಳೇ ಮಕ್ಕಳಿಗೆ ಹೇಳ್ತಾ ಬರ್ರಿ. ಅದರಿಂದ ದೊಡ್ಡವರಾಗಿ ಒಳ್ಳೆ ಭಾರತೀಯ ಸಂಸ್ಕೃತಿಯನ್ನು ನಿಲ್ಲಿಸ್ತಕ್ಕಂಥವರಾಗಿ ಭಾರತೀಯರು ಐರ್ಜನ್ಮ ಲಭ್ಯಂ ಋಷು ಭಾರತಾಜಿರೆ ಅಂತ ಹೇಳಿ ಪಂಚಮ ಸ್ಕಂದದವರಿಗೆ ಹೇಳಿದಾಗ ನಾವು ಭಾರತೀಯರಂತೂ ಎದೆ ಮೇಲೆ ಕೈ ಹಾಕಿಕೊಂಡು ಮಾತಾಡುವಂಥ ಒಂದು ಆತ್ಮವಿಶ್ವಾಸ, ಒಂದು ವಿಲ್ ಪವರ್ ಆ ಮಕ್ಕಳೊಳಗೆ ತರ್ತೀರಿ ಅಂತ ನಾನು ಆಸೆ ಪಡ್ತಾ ಈ ಮೋಹನದಾಸರ ಆರಾಧನಾಂಗತ್ವೇನ ನಮ್ಮ ಅಕ್ಕ ಅಂದ್ರಾಗಿರ್ತಕ್ಕಂಥ ರಮಾದೇವಿಯವರು ಈ ಒಂದು 4 ಮಾತು ಹೇಳಬೇಕು ಅಂತ ಹೇಳಿದ್ದಾರೆ. ಆದ ಕಾರಣ ಇದು ನಾವು ಮೋಹನದಾಸರ ಆರಾಧನೆ ದಿವಸ ರಾಮಾಯಣ ಶ್ಲೋಕವನ್ನು ಆಧಾರವನ್ನಾಗಿಟ್ಟುಕೊಂಡು ಹೇಳಿರ್ತಕ್ಕಂಥವನಾಗಿದ್ದೇನೆ. ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಹೇಳ್ಕೊಳ್ತಾ ಕೃತಜ್ಞತೆ. ಹರೇ ಶ್ರೀನಿವಾಸ. ಎಲ್ಲರೂ ಕೇಳಿಸ್ಕೊಂಡ್ರಲ್ಲ, ಸಂಧ್ಯಾ ವಂದನೆ ಮಾಡಿದ್ರೆ ಏನು ಫಲ, ಗಾಯತ್ರಿ ಜಪ ಮಾಡಿದ್ರೆ ಏನು ಫಲ ಅಂತ ಪ್ರತಿಯೊಬ್ಬರು ಮಾಡ್ತಿರ ತಾನೆ. ಸುಸ್ವರಂ ನಾಗರಾಜಾಚಾರ್ಯರಿಗೆ ಭಕ್ತಿಯಿಂದ ಎಲ್ಲರೂ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.